ಎಲ್ಲ ಸೇಮ್ ಅಷ್ಟು ಎಲ್ಲಾನು ಲಾಸ್. ಬೆಂಗಳೂರು ಸಿಟಿ ಅಂದ್ಬಿಟ್ರೆ ಎಲ್ಲ ಲಾಸ್ನಾಗೆ ಇದ್ದೀವಿ ಮುಂಚೆ. ಇದು ಶಕ್ತಿ ಬಂದ್ಮ್ಯಾಗ ಎಲ್ಲಾನು ಇಂಪ್ರೂವ್ಮೆಂಟ್ ಆಗಿದೆ. ಯಾಕಂದ್ರೆ ಮೊದಲು ಖಾಲಿ ಓಡಾಡ್ತಿದ್ದು ಬಸ್ ರೀ, ಈಗ ಅದ್ರಲ್ಲಿ ಪ್ಯಾಸೆಂಜರ್ ಹೋಗ್ತಾರ, ಆ ದುಡ್ಡನ್ನು ನಾವು ಸರ್ಕಾರದಿಂದ ಕೊಡ್ತೀವಿ. ಅದನ್ನ ಪೊಲೀಸರು ಮಾಡ್ಬೇಕಲ್ಲ, ಅವ್ರ ಡ್ಯೂಟಿ ಇರೋದು. ಬೆಂಗಳೂರಲ್ಲಿ ಇದೆ ಅದು ಕ್ಯಾಮ್ರಾ, ವೆಹಿಕಲ್ ಹಾಕಿರ್ತಾರೆ. ಹೇಳ್ತೇವೆ ಸರ್, ಎಷ್ಟು ಮಾಡ್ತಾರೆ ಅದನ್ನ. ನಾಳೆ ಮಂತ್ರಿಗಳ ಮೀಟಿಂಗ್ ಇದೆ, ಎಲ್ಲ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ನಲ್ಲಿ CCTV ಕ್ಯಾಮ್ರಾ ಹಾಕ್ಲಿಕ್ಕೆ ನಾವು ಸಲಹೆ ಮಾಡ್ತೀವಿ. ಸಿಕ್ಕಾಪಟ್ಟಿ ಎಲ್ಲಿ ಬೇಕಾದಲ್ಲಿ ನಿಲ್ಸೋದು, ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇದೆ. ಮತ್ತು ಸ್ಟ್ಯಾಂಡಿಂಗ್ ಎಷ್ಟು ಆಟೋ ರಿಕ್ಷಾ ಸ್ಟ್ಯಾಂಡ್ಗಳು ಅನ್ನೋದನ್ನು ಅಧಿಕೃತವಾಗಿ ಗೊತ್ತಾಗ್ತಾ ಇದೆ. ಎಲ್ಲಿ ಬೇಕಾದಲ್ಲಿ ಸ್ಟ್ಯಾಂಡಿಂಗ್ ಆಗ್ತದೆ. ಇದ್ರ ಕಡೆ ಏನಾದ್ರು ಜಿಲ್ಲಾಡಳಿತ ಪೊಲೀಸ್ ಅವ್ರ ಕಮಿಷನರ್ ಹೇಳೋಣ, ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ. ಅವ್ರಿಗೆ ಗಮನಕ್ಕೆ ತಗೊಂಡಿದ್ದು ವಿಷಯ ಅಂದ್ರೆ ಅವ್ರಿಗೊಂದು ಸ್ಟ್ಯಾಂಡರ್ಡ್ ಮಾಡಿ ಎಲ್ಲ ಒಂದು ನೀಟಾಗಿ ಒಂದು ಲೈನ್ ಹಚ್ಚಲಿಕ್ಕೆ, ಒಂದು ಕಡೆ ನಿಲ್ಲಲಿಕ್ಕೆ, ಇಲ್ಲೇ ಬಸ್ ಸ್ಟ್ಯಾಂಡ್ ಇದೆ, ಆಟೋ ಇದೆ ಅಂತ ಕಮಿಷನರ್ ಹೇಳೋಣ, ಅವ್ರು ಅಟೆಂಡ್ ಮಾಡ್ತಾರೆ. ಆತ ಹಂಗೆ ಸಿಟಿ ಬಸ್ ಅಷ್ಟು ಲಾಂಗ್ ಮಾಡ್ಲಿಕ್ಕೆ ಆಗೋಲ್ಲ. ಸಿಟಿ ಅಂದ್ರೆ ಶಾರ್ಟ್ ಇರ್ಬೇಕು. ಅದು ಈ ಸದ್ಯ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅವ್ರಿಗೆ ಇನ್ನೂ 100 ರಿಕ್ವೈರ್ಮೆಂಟ್ ಇದ್ದಾರೆ ಹಳೇದನ್ನ ಸ್ಟಾರ್ಟ್ ಮಾಡಲಿಕ್ಕೆ. ಸೊ ಅದು 100 ಬಂದ್ಮ್ಯಾಗ ನೀವು ಹೇಳಿದ್ದ ಕನ್ಸಿಡರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಇವತ್ತು ಬೆಂಗಳೂರಿಗೆ ಸುರ್ಜೇವಾಲಾ ಅವರು ಬಂದು ಶಾಸಕರ ಜೊತೆಗೆ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಸೊ ಏನು ಉದ್ದೇಶ ಏನು? ಅವ್ರನ್ನ ಕೇಳ್ಬೇಕು ನೀವು. ನಮಗೆ ಇಲ್ಲಿ ಕೂತ್ರೆ ನಾ ಏನು ಕೇಳ್ರಿ, ಅವ್ರಿಗೆ ಉದ್ದೇಶ ಏನು, ಎದಕ್ಕೆ ಏನು ಕೇಳ್ಯಾರ, ಇವ್ರು ಏನು ಹೇಳಿದ್ರು ಅವ್ರಿಗೆ ಅಲ್ಲೇ ಗೊತ್ತು. ಬೆಂಗಳೂರಾಗ್ರೆ ಎಲ್ಲ ಶಾಸಕರ ಜೊತೆ ಮೀಟಿಂಗ್ ಮಾಡುವಂತ ಒಂದು ಅಜೆಂಡಾ ಇದೆ ಅವ್ರು ಎಲ್ಲ. ಅದು ಇದೆ ಕೇಳ್ಬೇಕಲ್ಲ, ಅದು ಯಾಕೆ ನಿಮ್ದು ಏನು ಸಮಸ್ಯೆ, ಯಾಕೆ ಪದೇ ಪದೇ ಸರ್ಕಾರ ವಿರುದ್ಧ ಆರೋಪ ಮಾಡ್ತಾರಂತ ಕೇಳ್ತಾರೆ. ಬೆಳಗಾವಿ ಜಿಲ್ಲೆಯಿಂದ ಇವರು ಪ್ರಸ್ತಾಪ ಮಾಡಿದ್ರು, ರಾಜು ಕಾಗೆ ಆ ವಿಷಯ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ರೆ ಅಸಮಾಧಾನ ಆಗ್ತಾ ಇದೆ. ಯಾವ್ದ್ರೆ ಅನುದಾನ ಕೊರತೆ ಅಲ್ಲ, ಪರ್ಟಿಕ್ಯುಲರ್ ಒಂದು ಸ್ಕೀಮ್ ಬಗ್ಗೆ ಅವ್ರದ್ದು, ಎಂಟೈರ್ ಅನುದಾನ ಬಗ್ಗೆ ಅಲ್ಲ, ಒಂದು ನೀರಾವರಿ ಯೋಜನೆ ಬಗ್ಗೆ ಅವ್ರದ್ದು ಭಾಳಷ್ಟು ಡಿಮಾಂಡ್ ಇದೆ. ಅದ್ರ ಬಗ್ಗೆ ಪದೇ ಪದೇ ಪ್ರಸ್ತಾಪ ಮಾಡ್ತಾರೆ ಅವರು. ಅದು ದುಡ್ಡು ಬರಬೇಕಾಗಿದೆ.